ಯಾವ್ರಿಗೆ ಅವಶ್ಯಕತೆ ಇದೆ ಅಲ್ಲಿ ಹೋಗಿ ಸ್ವಾಮಿ, ಅಲ್ಲಿ ಮಾಡಿ. ಇಲ್ಲಿ ಯಾವುದೇ ಅವಶ್ಯಕತೆ ಇಲ್ಲ, ನಿಮ್ಮ ಸರ್ಕಾರದ ಯಾವುದೇ ಅವಶ್ಯಕತೆ ಇಲ್ಲ. ಕೊಟ್ಟರೆ ಒಳ್ಳೆ ನೀರು ಕೊಡಿ, ಕಾವೇರಿ ನೀರು, ಕುಡಿಯೋ ನೀರು ಕೊಡಿ. ಇವಾಗ ಕೊಳಚೆ ನೀರು ಅಂತ ಹೇಳ್ತಾ ಇದ್ದೀರಲ್ಲ, ನೀವೇ ಹೇಳ್ತಾ ಇದ್ದೀರಾ. ನಿಮ್ಮ ಸರ್ಕಾರದಿಂದ ಈ ರೈತರಿಗೆ ಏನು ಮಾಡಿದ್ದೀರಾ? ಕೊಳಚೆ ನೀರು ಅಂತ ಹೇಳ್ತಾ ಇದ್ದೀರಾ. ಸರಿಯಪ್ಪ, ಕೊಳಚೆ ನೀರೇ ಸರ್ಕಾರ ಈ ಭಾಗದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ನೀವೇನು ಮಾಡಿದ್ದೀರಾ? ಇಲ್ಲೇನೋ ತುಂಬಾ ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಮೇಡಮ್. ಅದೇ ಇವಾಗ ಕ್ಯಾನ್ಸರು ಪಾನ್ಸರು, ನೀವು ನೀರು ಕರೆಕ್ಟಾಗಿರೋ ನೀರು ಕೊಟ್ಟಿಲ್ಲ, ಅದಕ್ಕೆ ಕ್ಯಾನ್ಸರು. ನೀವು ಕ್ಯಾನ್ಸರ್ ಅಂತಾರೆ, ಮನೆ ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಿಟ್ಟು ಅದೇನು ರಿಪೋರ್ಟ್ ಕೊಡ್ತಾರೆ ಕೊಡಲಿ. ಯಾರ್ಯಾರು ಎಷ್ಟು ಜನ ಕ್ಯಾನ್ಸರ್ ಅದೇ, ಕಾಮಾಲೆ ರೋಗ ಎಷ್ಟು ಜನಕ್ಕದೆ ಒಂದು ಸ್ವಲ್ಪ. ಈಗ ನಮ್ಮ ಬೆಂಗಳೂರಲ್ಲಿ ಜನ ಅವರೇ ಅಂತ ಹೇಳ್ತಿರಲ್ಲ, ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದವರು ಔಟ್ ಆಫ್ ಕಂಟ್ರಿ ಇದು ಸ್ಟೇಟ್ ಅವರು ನಿಮ್ಮ ಬೆಂಗಳೂರಲ್ಲಿರೋ ಜನ. ಈಗ ನಾನು ಬದುಕಬೇಕು ಅಂದ್ರೆ ಇನ್ನೊಬ್ರನ್ನ ಹಾಳು ಮಾಡಿಬಿಟ್ಟು ಇನ್ನೊಬ್ರನ್ನ ಬದುಕಿಸೋದಲ್ಲ. ಇಲ್ಲಿ ಇದು ರೈತರು ಪರವಾಗಿದ್ದಾರೆ ಅಥವಾ ರಿಯಲ್ ಎಸ್ಟೇಟ್ ಏನಾದ್ರು ಮಾಡಕ್ ಹೊರಟಿದಾರ? ರಿಯಲ್ ಎಸ್ಟೇಟ್ನಿಂದಾನೇ ಇವರು ರೈತರನ್ನ ಹಾಳು ಮಾಡ್ತಾ ಇರೋದು. ರೈತರು ಬೇಕಾದವ್ರು ತಗೊಂಡು ಅರ್ಧ ಎಕರೆನೋ 1 ಎಕರೆನೋ ತಗೊಂಡು ಅವ್ರು ವ್ಯವಸಾಯ ಮಾಡ್ತಾರೆ. ಬೆಂಗಳೂರು ಕಡೆಯವರು ಬಂದ್ರೆ ಜನ ಅವರಲ್ವಾ ಗೊತ್ತಾ? ಇಲ್ಲಿ ಇವ್ರೆಲ್ಲಿ ಹೋಗ್ಬೇಕು? ನೀವು ಟೌನ್ಶಿಪ್ ಮಾಡಕ್ ಬಂದಿದ್ದೀರಲ್ವಾ, ಬೆಂಗಳೂರಿಗೆ ಬನ್ನಿ ಅಂತಾರೆ. ಏನಕ್ಕೆ ಅಲ್ಲ, ಬೆಂಗಳೂರಲ್ಲಿ ಜಾಸ್ತಿ ಜನ ಏನೋ ಜನದಟ್ಟಣೆ ಜಾಸ್ತಿ ಆಗ್ಬಿಟ್ಟದೆ ಅಂತಿರಲ್ಲ. ಮತ್ತೆ ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳ್ತಾವ್ರಲ್ವಾ ಇವರು. ನಮ್ಮ ತಾತ ಮುತ್ತಾತನ ಕಾಲದಿಂದ ಅದರಲ್ಲೇ ರಾಗಿ ಬೆಳೆದಿದ್ದಾರೆ, ಅದರಲ್ಲೇ ಭತ್ತ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ, ಎಲ್ಲ ಬೆಳೆನೂ ಬೆಳೆದವ್ರು ಅದರಲ್ಲಿ. ಎಲ್ಲ ಅವತ್ತಿಂದ ಏನು ಕಾಯಿಲೆ ಬರ್ದಿರೋದು ಇವತ್ತು ಕಾಯಿಲೆ ಬರ್ತಾ ಇದೆ. ಮಾಡ್ತಾವ್ರೆ, ನಾಳೆ ದಿವಸ ಹಿರೀಕರಿವಾದಾಗ ಆಗ್ಬಾರ್ದು ಆಯ್ತದೆ ಅಷ್ಟೇ. ಹಿಂದೆ ಒಂದು ಗಾದೆ ಹೇಳೋರೆ, ಕಾಲಾಯ ತಸ್ಮೈ ನಮಃ ಅಂತ. ಅಂದ್ರೆ ಕಾಲ ನಾವು ನಿರ್ಧರಿಸಿ ಕಾಲ ನಮ್ಮನ್ನೇ ನಿರ್ಧರಿಸ್ತದೆ. ಏನೇನಿದೆ ಇಲ್ಲಿ? ಸಪೋಟ, ತೆಂಗು, ಅಲ್ಲಿ ಆ ಕಡೆ ಹೋದ್ರೆ ತ್ಯಾಗ ಎಲ್ಲ ಇದೆ. ಮುಂದಕ್ಕೆ ಒಂದು ಭೂಮಿ ಒಳಗೆ ಎಷ್ಟು ತರ ಹಾಕವ್ರು ನೋಡಿ ಮೇಡಮ್, ಎಷ್ಟು ತರ ಅದೇ ಬಂಡೆ ಮೇಲೆ ಬೆಳೀತಾ ಅದ. ಬಂಡೆ ಭೂಮಿ ಅಂದ್ಮೇಲೆ ಬಂಡೆ ಮೇಲೆ ಹಾಕವ್ರ ಗಿಡನ ಅವ್ನು ಹೇಳಿ. ಮತ್ತೆ ತ್ಯಾಗದ ಗಿಡನೂ ಆಯ್ತಾ? ತ್ಯಾಗ ನೋಡಿ, ತ್ಯಾಗದ ಗಿಡ ಅದೇ. ಮಾನವೀಯತೆ ಇರೋರು ಯಾರು ಇದು ಪ್ರಾಜೆಕ್ಟ್ ಗಿಡ ಆಯ್ತಾ, ಎಲ್ಲ ಪ್ರಾಜೆಕ್ಟ್ ಮಾಡಬಾರ್ದು. ಒಂದು ಗಿಡನೂ ಆಯ್ತಾ, ಚೀಪೆ ಗಿಡ ಆಯ್ತಾ. ಕೊಡೋ ಮಾವಿನ ಹಣ್ಣು ಕೊಡ್ತೀಯಾ? ಥ್ಯಾಂಕ್ ಯು ಕಣ. ಹಣ್ಣಾಗಿಲ್ಲ, ಕಾಯ ಇದು. ಸೊ ಇಷ್ಟು ಚೆನ್ನಾಗಿರೋ ಭೂಮಿನ ಟೌನ್ಶಿಪ್ ಮಾಡ್ತೀವಿ ಅಂತಾರೆ ನೋಡಿ ಮೇಡಮ್. ಇಂಥ ಭೂಮಿಲಿ ನಾವು ಹಣ್ಣು ತರಕಾರಿನ ಹಂಗಾರೆ ಬೆಂಗಳೂರಲ್ಲಿ ಹಂಗಾರೆ ಇನ್ಮೇಲೆ ಹಣ್ಣು ತರಕಾರಿನ ಹಸನೆಲ್ಲ ಟೆರೆಸ್ ಮೇಲೆ ಕಟ್ಕೊಂಡು ಪಾಟಲ್ ಬೆಳ್ಕೊಳ್ಳೋಣ. ಸಪ್ಲೈ ಆಯ್ತಾ ಇರೋದು ತರಕಾರಿ ಇಲ್ಲಿದೆ, ಅದೇನೆ ನಾವು ಕೇಳ್ತಿರೋದು. ಇದಕ್ಕೆ ಹೋರಾಟ ಮಾಡ್ಬೇಕಾಗಿರೋದು ನೀವು ಮಾಡ್ಬೇಕು ನಿಮ್ ಭೂಮಿ ಉಳಿಸ್ಕೊಳಕ್ಕೆ. ಬಟ್ ನಿಮ್ಗಿಂತ ಜಾಸ್ತಿ ಬೆಂಗಳೂರವರು ತಗಬೇಡಿ ಆ ಜಾಗನ ಅಂತ. ನಾವ್ ಎಲ್ಲಿ ಹಾಲು ಕುಡಿಯೋಣ, ತರಕಾರಿ ಏನ್ ತಿನ್ನೋಣ, ಮಣ್ಣು ತಿನ್ನೋಣ ಅಂತ ಕೇಳ್ಬೇಕು ಬೆಂಗಳೂರಿನವ್ರು. ಪ್ರಚಾರ ಮಾಡ್ತಾರಲ್ಲ ಪ್ರೆಸ್ ಅವರು ಮತ್ತೆ ಇದ್ರವರೆಲ್ಲ ಮಾಡ್ತಾರ, ಪ್ರಚಾರ ಮಾಡ್ತಾರ. ಅವ್ರಿಗೆ ದಪ್ಪ ಚರ್ಮ ಅವ್ರಿಗೆ ದಪ್ಪ ಚರ್ಮ. ನಾವು ಅಥವಾ ಅವ್ರು ಹೇಳ್ತಾರೆ ನೀವು ಪ್ರಶ್ನೆ ಮಾಡಿದ್ರೆ ನೀವು ರೈತರಲ್ಲ, ಇಲ್ಲಾಂದ್ರೆ ನೀವ್ ಒಂದ್ 20% ಒಪ್ಕೊಂಡಿಲ್ಲ. ಆತರ ಹೇಳ್ತಾರೆ. ಏನ್ ಹೇಳ್ತಾರೆ, ನಾವೇನೋ ಪ್ರಶ್ನೆ ಮಾಡಿದ್ರೆ ನಮ್ದು ಭೂಮಿ ನಾವು ಕೊಡಲ್ಲ, ನಮ್ಗೆ ಈ ತರ ನಾವು ಜೀವನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನೀವು ರೈತರೇ ಅಲ್ಲ, ನಾವೆಲ್ಲ ಬೇರೆ ಕಡೆಯಿಂದ ಬಂದಿರ್ತೀವಿ. ನಾವು ರೈತರಲ್ದಿರ, ನಾವು ನಮ್ಮ ತೋಟದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತೀವಿ. ನಾವು ರೈತರಲ್ದಿರ ನಾವು ಬೇರೆ ಬಂದು ಮಾತಾಡೋಕ್ಕಾಗತ್ತಾ? ನಮ್ಮ ಜಮೀನಲ್ಲಿ ನಾವೇ ನಿಂತ್ಕೊಂಡು ಮಾತಾಡಬೇಕು. ನಾವು ಬೇರೆ ಬಂದು ಯಾಕೆ ಮಾತಾಡ್ತಾರೆ? ಹೆಂಗೆ ಮಾತಾಡೋಕ್ಕಾಗುತ್ತೆ ನಮ್ಮ ಜಮೀನಲ್ಲಿ? ವಾಸ್ತವ ಮಾತಾಡ್ಬೇಕು ಮೇಡಮ್.